ನಾನು ಕೂಡ ಮೊದಲ ದಿನದ ನಮ್ಮ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಇನ್ನೂ ಕೂಡ ಹೆಚ್ಚು ಉತ್ಸಾಹ ಜೋಶ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕಾಣ್ತಾ ಇದೆ. ನೋಡ್ತಾರೆ, ಈಗಾಗಲೇ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಕಾರ್ಯಕರ್ತರು ತಮಾಷೆ ಮಾಡ್ತಾ ಇದ್ರು, ಏನಪ್ಪ ಇನ್ನು ಸರ್ಕಾರ ತರ್ತಾ ಇದ್ದೇವೆ ಬಿಜೆಪಿ ಜೆಡಿಎಸ್ ಸರ್ಕಾರ, ಆ ರೀತಿ ಒಂದು ಉತ್ಸಾಹ ಇವತ್ತು ಕಾಣ್ತಾ ಇದೆ. ಮತ್ತೊಂದು ಕಡೆ ಆಡಳಿತ ಪಕ್ಷದ ಸದಸ್ಯರು ಗಾಬರಿ ಆಗಿದ್ದಾರೆ. ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ನಾವು ವಿರೋಧ ಪಕ್ಷ, ನಮ್ಮ ಪ್ರಶ್ನೆಗೆ ರಾಜ್ಯದ ಜನರ ಪರವಾಗಿ ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರವನ್ನು ನೀಡಬೇಕು. ಅದ್ರ ಬದಲಾಗಿ ನಮಗೇನೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹಾಸ್ಯಾಸ್ಪದ. ಸದನದಿಂದನೂ ಅಧಿವೇಶನದಿಂದ ಕೂಡ ಓಡೋಗ್ತಕ್ಕಂಥ ಪ್ರಯತ್ನ ಮಾಡಿದ್ರಿ, ಅಲ್ಲೂ ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಇವತ್ತು ಕೂಡ ಇನ್ನೂ ಪ್ರಶ್ನೆಗೆ ಉತ್ತರ ನೀಡ್ತಾ ಇಲ್ಲ. ಹಾಗಾಗಿ ನಾವು ಬಿಡೋದಿಲ್ಲ. ಈ ನಮ್ಮ ಪಾದಯಾತ್ರೆ ಮುಖೇನ ಇವ್ರಿಗೆ ಏನು ಯಾವ ರೀತಿ ಚಾಟಿ ಬೀಸಬೇಕು, ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅದು ನಾವು ಮಾಡ್ತೇವೆ. ಇಲ್ಲಪ್ಪ, ಇಲ್ಲಿವರೆಗೂ ಆ ರೀತಿ ಏನೂ ಚಿಂತನೆ ಮಾಡಿಲ್ಲ. ಯಾಕೆಂದರೆ ರಾಜ್ಯ ಮಟ್ಟದ ಹೋರಾಟ ರಾಜ್ಯ ನಾಯಕರ ನೇತೃತ್ವದಲ್ಲಿ ಆಗ್ತಕ್ಕಂಥದ್ದು. ಈಗಲೂ ಸಹ 2ನೇ ದಿನದ ಪಾದಯಾತ್ರೆಗೆ ಮಾನ್ಯ ಕುಮಾರಸ್ವಾಮೀಜಿ ಅವರು ಕೂಡ ಬರ್ತಾರೆ, ಚಾಲನೆಯನ್ನು ನೀಡ್ತಾರೆ. ಇವತ್ತಿನ ಕೊನೆಯ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ಬರ್ತಾರೆ, ಮಾನ್ಯ ಯಡಿಯೂರಪ್ಪನವರು ಇರ್ತಾರೆ, ಮತ್ತು ನಮ್ಮ ಪಕ್ಷದ ಎಲ್ಲ 2 ಪಕ್ಷದ ಶಾಸಕರು, ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನನಗೇನು ಇದ್ರ ಬಗ್ಗೆ ಅನುಮಾನ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಏನು ತಮ್ಮ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಪ್ಪು ಚುಕ್ಕೆ ಇಲ್ಲ ಅಂಥೇಳಿ ಮಂಡು ವಾದವನ್ನು ಮಾಡ್ತಾ ಇದ್ರು. ಇವತ್ತು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ನೋಡಿ, ನಿನ್ನೆ ದಿನ ಯಾದಗಿರಿನಲ್ಲಿ ಏನು ಪರಶುರಾಮ್ ಒಬ್ಬ PSI ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆಯಿಂದ ಇರ್ತಕ್ಕಂಥ ಕಾರಣ ಏನು ಅಂತೇಳಿ ರಾಜ್ಯದ ಜನತೆಗೆ ಗೊತ್ತಿದೆ. ನಾನು ನಿನ್ನೆ ರಾಜ್ಯದ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಮನವಿ ಮಾಡಿದ್ಮೇಲೆ ಅವರು ಕೂಡ ಇವತ್ತು ತೆರಳುತ್ತಾ ಇದ್ದಾರೆ. ಇವತ್ತು ರಾಜ್ಯದ ಆಡಳಿತ ಪಕ್ಷದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅನ್ನೋ ರೀತಿಯಲ್ಲಿ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಸಂಪೂರ್ಣ ಮಂತ್ರಿಮಂಡಲ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅದೇ ರೀತಿ ಆಡಳಿತ ಪಕ್ಷದ ಶಾಸಕರು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿ ನಿರತರಾಗಿರ್ತಕ್ಕಂಥದ್ದು ದಿನೇ ದಿನೇ ಗೊತ್ತಾಗ್ತಾ ಇದೆ ನಿಮಗೆ. Who is accusing? See, the wife of the PSI Parashuram, she is not accusing. Whatever transpired, whatever the local ruling party MLA demanded from the PSI, she has disclosed it before the people of Karnataka. Our demand is, see, when the Chief Minister himself is involved in so many corruptions, when their minister is forced to resign based on ST Development Corporation scam, today more and more cases are emerging. More, see, in Karnataka, officers are committing suicide. Contractors for non-payment, they are committing suicide. And today, yesterday, the Parashuram PSI has committed suicide because he was not able to fulfill the demands of the local MLA, bribe money. He could not pay the bribe money. This is the state of affairs here in the state of Karnataka. The same Congress party which had promised they will provide a corrupt-free government, today they are involved in so many corruption, so many scams. ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರೇ, ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಸವಾಲುಗಳು, ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ಇವತ್ತು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಆಗ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಆ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.